ಸನ್ಮಾನ್ಯ ನಿತಿನ್ ಗಡ್ಕರಿ ಅವರೇ, ಏಪ್ರಿಲ್ 1ನೇ ತಾರೀಕಿಂದ 2026 ಏಪ್ರಿಲ್ 1ನೇ ತಾರೀಕಿಂದ ನೀವು ತಂದಿರೋದು ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ E20 ಫ್ಯೂಯಲ್ಸ್. ಅದಾದ್ಮೇಲೆ ಮತ್ತೆ ತಗೊಂಡ್ ಬಂದ್ರಿ E85. ಅದರಲ್ಲಿ E85 ಬೇಕಾದವ್ರು E85 ಹಾಕ್ಸ್ಕೋಬಹುದು, E20 ಬೇಕಾದವ್ರು E20 ಹಾಕ್ಸ್ಕೋಬಹುದು ಅಂತ. ಆದ್ರೆ E20 ಮ್ಯಾಂಡೇಟರಿ, ಇನ್ಕ್ಲೂಡಿಂಗ್ ನಾರ್ಮಲ್ ಪೆಟ್ರೋಲ್, ಇನ್ಕ್ಲೂಡಿಂಗ್ ಪವರ್ ಪೆಟ್ರೋಲ್, 100% ಆಕ್ಟೇನ್ ಎಲ್ಲದರಲ್ಲೂ ಎಥನಾಲ್ ಬ್ಲೆಂಡಿಂಗ್ ಮ್ಯಾಂಡೇಟರಿ ಮಾಡಿದೀರಾ. ಆಲ್ ಓವರ್ ದ ಇಂಡಿಯಾ ಯಾವುದೇ ಪೆಟ್ರೋಲ್ ಬಂಕ್, ಈವನ್ ಹಳ್ಳಿಲಿ ಇರುವಂತಹ ಪೆಟ್ರೋಲ್ ಬಂಕ್ ಹೋದ್ರು ಅಲ್ಲೂ ಕೂಡ ನಮಗೆ ಈಗ ಪ್ರಸ್ತುತವಾಗಿ ಸಿಗ್ತಾ ಇರೋದು ಎಥನಾಲ್ ಬ್ಲೆಂಡೆಡ್, ಎಥನಾಲ್ ಮಿಶ್ರಿತ. ಅಂದ್ರೆ 80% ಪೆಟ್ರೋಲ್, 20% ಎಥನಾಲ್. ಅದಾದ್ಮೇಲೆ ಈ ಒಂದು 3-4 ತಿಂಗಳಲ್ಲಿ ಎಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದಾರೆ, ನ್ಯೂಸ್ ಅಲ್ಲಿ ಬರ್ತಾ ಇದೆ, ಪೇಪರ್ ಅಲ್ಲಿ ಬರ್ತಾ ಇದೆ, ನಿಮ್ ಮೂಲಕನೂ ಅದು ತಲುಪಿದೆ. ಎಂಜಿನ್ಗಳು ಹಾಳಾಗ್ತಿದೆ, ಮೈಲೇಜ್ ಡ್ರಾಪ್ ಆಗಿದೆ, ಎಷ್ಟೋ ಜನರ ಗಾಡಿ, ಹೊಸ ಗಾಡಿಗಳು E20 ಕಾಂಪಿಟಬಲ್ ನೀವ್ ಹೇಳ್ತಿರಲ್ಲ 2023 ನಂತರದ ಗಾಡಿಗಳಿಗೆ E20 ಏನು ಆಗೋದಿಲ್ಲ ಅಂತ. ಸೊ ಆ ಒಂದು ಗಾಡಿಗಳು ಕೂಡ ಬ್ರೇಕ್ ಡೌನ್ ಆಗ್ತಿದೆ. ಬೈಕ್ ಅವರೆಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದಾರೆ, ಎಷ್ಟೋ ಜನ ಮೋಟೋಲಾಗರ್ಸ್ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಥ್ರಾಟಲ್ ಅಲ್ಲಿ ಇದು ಬರ್ತಾ ಇದೆ ಬೈಕ್, ಯಾಕಂದ್ರೆ ಬೈಕಿಗೆ ಶುಗರ್ ಕೇನ್ ಮಿಕ್ಸ್ ಮಾಡ್ತಿದೀವಿ ನಾವು. ಎಥನಾಲ್ ಈಸ್ ನಥಿಂಗ್ ಬಟ್ ಶುಗರ್ ಕೇನ್ ಜ್ಯೂಸ್. ರೀಸೆಂಟ್ ಆಗಿ 3 to 4 ಡೇಸ್ ಇಂದ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಹೊಸ ಇನೋವಾ ಹೈಬ್ರಿಡ್ 12,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಎಥನಾಲ್ ಬ್ಲೆಂಡಿಂಗ್ ಇಂದ ಹೋಗ್ತಾ ಇರುವ ದಾರಿಯಲ್ಲೇ ಬ್ರೇಕ್ ಡೌನ್ ಆಗಿ ನಿಂತಿದೆ. ಅವರು ಕೂಡ ಒಬ್ರು ಯೂಟ್ಯೂಬರ್ ವಿಡಿಯೋ ಮಾಡಿ ಹಾಕಿದ್ರೆ, ನೀವೆಲ್ಲ ನೋಡಿರ್ಬೋದು. ಆ ವಿಡಿಯೋ ಕೂಡ ಇಲ್ಲಿ ಪ್ಲೇ ಆಗ್ತಿದೆ ನೋಡಿ. ಸೊ ಇದು ವಿಷಯ. ನಾವು ಇಂಡಿಯನ್ಸ್ ಏನೇ ಮಾಡಿದ್ರು ಇದು ಪ್ರಜಾಪ್ರಭುತ್ವ. ಇಲ್ಲಿ ಯಾವುದೇ ತರದಂತಹ ಲೀಡರ್ಶಿಪ್ ಏನೋ ಬೇರೆ ತರ ಕಂಟ್ರಿಗಳಲ್ಲಿ ಇದೆಯಲ್ಲ ಡಿಕ್ಟೇಟರ್ಶಿಪ್, ಆ ತರ ಏನೂ ಇಲ್ಲ. ಇದು ಪ್ರಜಾಪ್ರಭುತ್ವ, ಡೆಮೊಕ್ರೆಟಿಕ್ ಕಂಟ್ರಿ. ಆಯ್ತು, ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತೀನಿ. ನನ್ನ ಹತ್ರನೂ ಕೂಡ ಕಾರ್ ಇದೆ, ಅದು E20 ಕಾಂಪಿಟಬಲ್ ಅಲ್ಲ ಸ್ವಾಮಿ, ಹಳೆ ಕಾರು. ಅದಕ್ಕೂ ಕೂಡ ನಾನು ಇವಾಗ ಸ್ವಲ್ಪ ಏನೋ ಫ್ಯೂಯಲ್ ಅಡಿಟಿವ್ಸ್ ಇಂದನಾದ್ರೂ ಏನಾರು ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳಿ ಪವರ್ ಪೆಟ್ರೋಲ್ ನೇ ಹಾಕ್ಸ್ತಿರೋದು. ಭಾರತ್ ಪೆಟ್ರೋಲಿಯಂ ಸ್ಪೀಡ್ ಹಾಕ್ಸ್ತಾ ಇರೋದು, ಪ್ರೈಸ್ ಜಾಸ್ತಿ ಆದ್ರು. ಬಟ್ ಈಗ ಕ್ಲೈಮ್ ಹೋಗಿದೆಯಂತೆ, ಸೆಂಟ್ರಲ್ ತನಕ ಹೋಗಿದೆಯಂತೆ. ಏನು ಇಂಧನ ಸಚಿವರಿದ್ದಾರೆ, ಮತ್ತೆ ನಿತಿನ್ ಗಡ್ಕರಿ ಅವರಿದ್ದಾರೆ, ಕೋರ್ಟು ಕೇಸು ಈ ತರದಲ್ಲ ಆಗಿ ತುಂಬಾ ಜನರಿಂದ ಇದು ರಿಜೆಕ್ಟ್, ಇದು ಬೇಡ ನಮ್ಗೆ ಅಂತ ಹೇಳಿ, ಈ ತರ ಪ್ರಾಬ್ಲಮ್ ಆಗ್ತಿದೆ, ಫೇಸ್ ಮಾಡ್ತಿದೀವಿ ಅಂತ ಹೇಳಿ ವಿತ್ ಪ್ರೂಫ್ ಕೊಟ್ಟಾಗನು ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿದಾರಂತೆ. ಇಲ್ಲ, ಎಥನಾಲ್ ಇಂದ ಯಾವುದೇ ತರದ್ದು ಗಾಡಿಗಳಿಗೆ ತೊಂದರೆ ಇಲ್ಲ, ಇಂಜಿನಿಗೆ ಏನೂ ತೊಂದರೆ ಇಲ್ಲ, ಇದೆಲ್ಲ ಸುಳ್ಳು ಅಂತ. ಮತ್ತೆ ಗಾಡಿಗಳು ಯಾಕೆ ರೋಡ್ ಮೇಲೆ ನಿಲ್ತಿದೆ? ಎಥನಾಲ್ ಅಲ್ಲಿ ಎಥನಾಲ್ ಮಾಯಿಶ್ಚರ್ ಅಬ್ಸರ್ವ್ ಮಾಡ್ಕೊಂಡಂತ ಜಾಸ್ತಿ ಕಂಟೆಂಟ್ ಇರುತ್ತೆ. ಅದು ಪೆಟ್ರೋಲ್ ಟ್ಯಾಂಕ್ ರಸ್ಟ್ ಬರುತ್ತೆ, ಫ್ಯೂಯಲ್ ಪಂಪ್ ಹೋಗುತ್ತೆ, ಪೈಪ್ ಹೋಗುತ್ತೆ, ಎಂಜಿನ್ ಮತ್ತೆ ಅದರ ಶಕ್ತಿ ಪ್ರಮಾಣ, ಅದರಲ್ಲಿ ಎನರ್ಜಿ ಕಡಿಮೆ ಇರುತ್ತೆ. ಅಂದ್ರೆ ಈಗ ಆಕ್ಸಿಜನ್ ನ ತಗೊಂಡು ಏನ್ ಎನರ್ಜಿ ಉತ್ಪಾದನೆ ಮಾಡುತ್ತೋ ಪೆಟ್ರೋಲು, ಈ ಹಿಂದೆ ಇರುವಂತ 100 ಆಕ್ಟೇನ್ ಪೆಟ್ರೋಲು. ಸೊ ಈ 20% ಎಥನಾಲ್ ಬಂದಾಗ ಅದ್ರಲ್ಲಿ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಇದ್ದಾಗ ಇಂಜಿನ್ ರೇವ್ ಆಗುತ್ತೆ, ಬಟ್ ಎನರ್ಜಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಗಾಡಿ ಪುಲ್ಲಿಂಗ್ ಕಡಿಮೆ ಆಗುತ್ತೆ, ಅವಾಗ ಎಂಜಿನ್ ಹೀಟ್ ಆಗುತ್ತೆ. ಈ ತರದೆಲ್ಲ ಸಾವಿರಾರು ಸಮಸ್ಯೆ ಇದೆ ಸ್ವಾಮಿ. ನಾನು ಆಟೋಮೊಬೈಲ್ ಟೆಕ್ನಿಷಿಯನ್ ಅಲ್ಲ, ಇದ್ರ ಬಗ್ಗೆ ತಿಳ್ಕೊಂಡವ್ರು ಈಗ ಆಲ್ರೆಡಿ ಹೇಳಿದ್ದಾರೆ, ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ. ದಯವಿಟ್ಟು ಎಲ್ಲರೂ ಯೂಸ್ ಆಗಿರ್ಬೋದು, ಯಾರ್ಯಾರ ಮನೇಲಿ ಗಾಡಿ ಇದೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೂ ದಯವಿಟ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡು ನಿಮ್ದು ಒಂದು ವಾಯ್ಸ್ ನ ರೈಸ್ ಮಾಡಿ. ನಮ್ಗೆ ಈ E20 ಈ ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ ಕೊಟ್ಟು ಏನು ಹೇಳ್ತಿರೋದು, ಪೊಲ್ಯೂಷನ್ ಕಡಿಮೆ ಆಗತ್ತೆ, ಮತ್ತೆ ಕ್ರೂಡ್ ಆಯಿಲ್ ಮೇಲಿರೋ ಡಿಪೆಂಡೆನ್ಸಿ ಕಡಿಮೆ ಮಾಡುತ್ತೆ. ಓಕೆ, ಕ್ರೂಡ್ ಆಯಿಲ್ ಮೇಲಿರೋ ಡಿಪೆಂಡೆನ್ಸಿ ಕಡಿಮೆ ಮಾಡುತ್ತೆ, ಒಪ್ಕೊಳ್ಳೋಣ. ಪೊಲ್ಯೂಷನ್ ಫ್ರೀ ಹೆಂಗಾಗತ್ತೆ? ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದ್ವಿ, ಒಬ್ಬರು ಯೂಟ್ಯೂಬರ್, ಐ ಮೀನ್ ಜರ್ನಲಿಸ್ಟ್, ಯೂಟ್ಯೂಬರ್ ಜರ್ನಲಿಸ್ಟ್ ಅನ್ಸುತ್ತೆ. ಅವರು ಎಥನಾಲ್ ಪ್ರೊಡಕ್ಷನ್ ಆಗತ್ತಲ್ಲ ಫ್ಯಾಕ್ಟ್ರಿ, ಅಲ್ಲಿಗೆ ಹೋಗ್ಬಿಟ್ಟಿನೇ ರಿಯಾಲಿಟಿ ಚೆಕ್ ಮಾಡಿದರೆ ಅಲ್ಲಿ ಎಷ್ಟು ಪೊಲ್ಯೂಷನ್ ಆಗತ್ತೆ ಅಂತ. ಮತ್ತೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಎಷ್ಟೋ ಸಾವಿರ ಲೀಟರ್ ನೀರ್ ಬೇಕಾಗತ್ತಂತೆ ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಅಲ್ಲಿ ನೀರು ಎಂತ ಒಂದು ಅದ್ಭುತವಾದಂತಹ ಅಮೃತ ಅದು. ಸೊ ಅದು ಕೂಡ ಎಷ್ಟೋ ವೇಸ್ಟ್ ಎಥನಾಲ್ಗೆ. ಎಷ್ಟೋ ಕಡಿಮೆ ಪ್ರಮಾಣದ ಎಥನಾಲ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಎಷ್ಟೋ ಜಾಸ್ತಿ ಪ್ರಮಾಣದ ನೀರ್ ಬೇಕಂತೆ. ಅದು ಅಕ್ಯುರೇಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಹಾಕ್ತೀನಿ ಇಲ್ಲಿ. ಇದ್ರ ಬಗ್ಗೆ ನಾವು ಮಾತಾಡಿಲ್ಲ ಅಂದ್ರೆ ಇನ್ ಯಾವಾಗ ಮಾತಾಡೋದು? ನಾವೇ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ನಾವೇ ಟೋಲ್ ಕಟ್ಟಬೇಕು, ನಾವೇ ಗಾಡಿ ತಗೊಳ್ಬೇಕು, ಗಾಡಿ ತಗೊಂಡ್ಮೇಲೂ ಅದಕ್ಕೆ ಆದಂತೆ ಇದಂತೆ ಒಂದು ರಾಶಿ ಇದೆ. ಅದ್ರ ಮಧ್ಯೆ E20 ಎಥನಾಲ್ ತಂದ್ಬಿಟ್ಟು ಎಥನಾಲ್ ಪ್ರೊಡಕ್ಷನ್ ಇಂದ ಆ ಫ್ಯಾಕ್ಟರಿಯಿಂದ ಪೊಲ್ಯೂಷನ್ ಆಗಲ್ವಾ? ನೀವು ಒಂದ್ ಕಡೆ ಮಾಡಕ್ ಹೋದ್ರೆ ಇನ್ನೊಂದ್ ಕಡೆ ಆಗಲ್ವಾ? ಹೆಂಗೋ ನಡ್ಕೊಂಡಿದ್ರು ಎಲ್ಲರೂ. ಇವಾಗ ಗಾಡಿಗೆ ದುಡ್ಡು ಕೊಡು, ರಿಪೇರಿ ಮಾಡಿಸು, ಹೊಸದಾಕ್ಸು, ಮತ್ತೊಂದ್ ಸ್ವಲ್ಪ ದಿನ ಓಡಿಸು, ಮತ್ತೆ ಶುಗರ್ ಕೇನ್ ಜ್ಯೂಸ್ ಹಾಕೊಂಡು ಓಡಿಸು, ಪ್ರಾಬ್ಲಮ್ ಮಾಡ್ಕೊ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ನಮ್ ಜನ ಗೊತ್ತು, ಅವ್ರಿಗೆ ಗೊತ್ತಿದೆ ನಮ್ ಜನ ಹ್ಞೂ ಇಲ್ಲ ಇಷ್ಟೇ ಅಂತ. ಸೊ ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ಈ ವಿಡಿಯೋಗಳನ್ನ ನಾನು ನೋಡ್ತಿದ್ದೆ, ಇದ್ರ ಬಗ್ಗೆ ನನಗ್ ಗೊತ್ತಿರೋದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ.
ಅಂತೇಳಿ ವಿಡಿಯೋ ಮಾಡ್ತಿರೋದು. ಸೊ ನಿಮ್ಗೇನ್ ಅನ್ಸುತ್ತೆ, E20 ಬೇಕು, ಇದನ್ನ ನಿಲ್ಸ್ಬೇಕು, ನೀವೇನ್ ಫೇಸ್ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಏನೂ ಕಳ್ಕೊಳೋದಿಲ್ಲ, ನಮ್ಗೊಂದು ಒಳ್ಳೆ ಸಪೋರ್ಟ್ ಸಿಗತ್ತೆ. 4 ಜನಕ್ಕೆ ರೀಚ್ ಆದ್ರೆ ವಿಷಯ ಏನಾದ್ರೂ ಬದಲಾವಣೆ ಆಗ್ಬೋದು. ಸೊ ಎಲ್ಲರೂ ಮಾತಾಡಿ, ಎಲ್ಲರ ಕೈಲೂ ಮೊಬೈಲ್ ಇದೆ, ನಿಮ್ ವಿಷಯ ಏನಾಗ್ತಿದೆ, ನಿಮ್ಗೆ ಏನೋ ಪ್ರಾಬ್ಲಮ್ ಫೇಸ್ ಮಾಡಿದೀರಾ ಎಥನಾಲ್ ಇಂದ, ದಯವಿಟ್ಟು ವಿಡಿಯೋ ಮಾಡಿ ಹಂಚ್ಕೊಳ್ಳಿ. ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಂತ ಹೇಳ್ತಾ